ವೆಲ್ಕಮ್ ಬ್ಯಾಕ್ ಗೈಸ್, ಯು ವಾಚಿಂಗ್ ರಿವ್ಯೂ ಯೂನಿವರ್ಸಲ್ ಚಾನಲ್. ಇವತ್ತು ಟೈಮ್ ಡಿಲೇ ಮಾಡ್ತೀರಾ, ಲೆಟ್ ಸ್ಟಾರ್ಟ್ ಅ ನ್ಯೂ ಕಾನ್ಸೆಪ್ಷುಯಲ್ ವಿಡಿಯೋ. ಇವತ್ತು ನಾನು ಮಾತಾಡ್ತಿರೋದು ಆಚೆ ಟೈಮ್ ಸ್ಪೆಂಡೇ ಮಾಡ್ತೀರಾ, ಮನೆಯೊಳಗಡೆ ಕೂತ್ಕೊಂಡು ಪ್ರೊಡಕ್ಟಿವ್ ಆಗಿ ಹೇಗಿರಬೇಕು ಅನ್ನೋದು ಒಂದು ದಿನಚರಿತ್ರೆಯ ಆತ್ಮಚರಿತ್ರೆಯ ಬಗ್ಗೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಪಬ್ಲಿಕ್ ಸಪೋರ್ಟ್ ಇರೋವಂಥ ರಿವ್ಯೂ ಯೂನಿವರ್ಸಲ್ ಚಾನಲ್ಗೆ. ಈ ವಿಡಿಯೋದಲ್ಲಿ ನಾನು ಮನೆಯಿಂದಲೇ ನನ್ನ ಒಂದು ದಿನವನ್ನು ಹೇಗೆ ಕಳೆಯುತ್ತೇನೆ ಅನ್ನೋದನ್ನು ನಿಮಗೆ ತೋರಿಸ್ತಿದ್ದೀನಿ. ಇದು ಗ್ಲಾಮರಸ್ ವ್ಲಾಗ್ ಅಲ್ಲ, ಟೂರಿಸಮ್ ಅಲ್ಲ, ಇನ್ಫಾರ್ಮೇಟಿವ್ ಅಲ್ಲ, ಯಾವುದೇ ರೀತಿಯ ಅನುಮಾನಾಸ್ಪದ ಅವಮಾನಾಸ್ಪದ ವಿಡಿಯೋ ಅಲ್ಲ. ಒಂದು ಸರಳ ನಿಜವಾದ ದಿನಚರಿತ್ರೆ. ನೀವು ಕೂಡ ಮನೆಯಿಂದಲೇ ಕೆಲಸ ಮಾಡ್ತಿದ್ರೆ ಅಥವಾ ಓದುತ್ತಿದ್ರೆ ಈ ವಿಡಿಯೋ ನಿಮಗೆ ರಿಲೇಟ್ ಆಗಿರ್ಬೋದು. ಫಸ್ಟ್ ಅಂತ ಬರೋದು ನನ್ನ ಮಾರ್ನಿಂಗ್ ರೂಟೀನ್. ಬೆಳಗ್ಗೆ ಎಲ್ಲರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಮಲಗಿದ ತಕ್ಷಣ ಬೆಳಗ್ಗೆ ಹೊತ್ತೇ ತುಂಬ ಆ್ಯಕ್ಟಿವ್ ಆಗಿರೋದು. ಆದ ಕಾರಣ ನನ್ನ ಲೈಫಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ದಿನ ಶುರು ಆಗೋದು ಬೆಳಗ್ಗೆ ಅಲಾರಾಮ್ ಮಾಡಿದ ತಕ್ಷಣ. ಮೊಬೈಲ್ ಹಿಡಿಯೋದನ್ನು ನಾನು ತಪ್ಪಿಸೋ ಪ್ರಯತ್ನ ಮಾಡ್ತೀನಿ. ಮೊದಲು ಎದ್ದು ಫ್ರೆಶ್ ಆಗಿ ಸ್ವಲ್ಪ ಸಮಯ ಶಾಂತವಾಗಿರ್ತೀನಿ. ಬೆಳಗಿನ ಸಮಯ ತುಂಬ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಮನಸ್ಸು ಕಾಮ್ ಆಗಿರುತ್ತೆ. ಆ ಸಮಯದಲ್ಲಿ ದಿನದ ಬಗ್ಗೆ ಯೋಚನೆ ಮಾಡೋದು, ಪ್ಲ್ಯಾನ್ ಮಾಡೋದು ಒಳ್ಳೆಯ ಹ್ಯಾಬಿಟ್. ಚಿಕ್ಕ ಕೆಲಸಗಳೇ ಆದರೂ ಬೆಳಗ್ಗೆ ಸರಿಯಾಗಿ ಮಾಡಿದರೆ ದಿನ ತುಂಬ ಸ್ಮೂತಾಗಿ ಹೋಗುತ್ತೆ. ನಂತರ ಬ್ರೇಕ್ಫಾಸ್ಟ್ ಟೈಮ್, ಅಂದರೆ ನಿಮ್ಮ ಭಾಷೆಯಲ್ಲಿ ತಿಂಡಿ ತಿನ್ನೋ ಟೈಮ್. ಸಿಂಪಲ್ ಫುಡ್ ಆದರೂ ಸಮಯಕ್ಕೆ ತಿನ್ನೋದು ಮುಖ್ಯ. ಇದಾದ ಮೇಲೆ ನಾನು ನನ್ನ ಕೆಲಸ ಅಥವಾ ಓದಿಗೆ ಬೇಕಾದ ಸೆಟಪ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ಇದ್ದಾಗ ಬೆಡ್ ಮೇಲೆ ಕುಳಿತು ಕೆಲಸ ಮಾಡೋದು ಅಥವಾ ಓದೋದು ಅಭ್ಯಾಸ ಬೇಡ, ಯಾಕೆಂದರೆ ಅದು ಆಲಸ್ಯತನ ಉಂಟು ಮಾಡುತ್ತದೆ. ಒಂದು ಚಿಕ್ಕ ಜಾಗವನ್ನು ಕೆಲಸಕ್ಕೆ ಫಿಕ್ಸ್ ಮಾಡಿಕೊಂಡ್ರೆ ಫೋಕಸ್ ಹೆಚ್ಚಾಗುತ್ತೆ. ನಂತರ ನನ್ನ ಕೆಲಸದ ಅಥವಾ ಓದಿನ ವಿಷಯದಲ್ಲಿ ಮಾತನಾಡುವುದಾದರೆ ಇದು ನನ್ನ ದಿನದ ಪ್ರಮುಖ ಭಾಗ. ಮನೆಯಲ್ಲೇ ಇದ್ದು ಕಾನ್ಸಂಟ್ರೇಟ್ ಆಗೋದು ಈಸಿ ಅಲ್ಲ. ಟಿ ವಿ, ಮೊಬೈಲ್ ಮತ್ತು ಡಿಸ್ಟ್ರಾಕ್ಷನ್ಸ್ ತುಂಬ ಇರ್ತವೆ. ನಾನು ಮಾಡೋದು ಏನಂದರೆ, ಮೊದಲು ಒಂದು ಟಾಸ್ಕ್ ಫಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸಮಯಕ್ಕೆ ಒಂದೇ ಕೆಲಸ ಮಾಡ್ತೀನಿ. ಸೊ ಆವಾಗ ಮೈಂಡ್ ಡೈವರ್ಟ್ ಆಗೋಲ್ಲ. ಮೈಂಡ್ ಕಾನ್ಸಂಟ್ರೇಷನ್ ಫುಲ್ಲು ನೀವು ಫೋಕಸ್ ಮಾಡಿರೋ ಕೆಲಸದ ಮೇಲೆ ಇರುತ್ತೆ. ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಪ್ರೆಷರ್ ಬೇಡ. ಸ್ಟಾರ್ಟ್ ಮಾಡಿದರೆ ಸಾಕು. ಸ್ಟಾರ್ಟ್ ಮಾಡಿದ ಮೇಲೆ ಫ್ಲೋ ಬರ್ತದೆ. ಯಾಕಂದರೆ ನಿಮ್ಮ ಮೇಲೆ ಪ್ರೆಷರೈಸ್ ಮಾಡೋಕ್ಕಾಗಲಿ, ನಿಮ್ಮನ್ನು ಟಾರ್ಚರ್ ಮಾಡೋಕ್ಕಾಗಲಿ ನಿಮ್ಮ ಆಫೀಸ್ ಮ್ಯಾನೇಜರ್ ಅಥವಾ ಬಾಸ್ ಇಲ್ಲಿರುವ ಚಾನ್ಸಸ್ಸೇ ಇಲ್ಲ. ನಂತರ ನೀವು ತಗೊಳ್ಬೇಕಾಗಿರೋದು ಒಂದು ಸ್ಮಾಲ್ ಬ್ರೇಕ್. ಟೇಕ್ ಅ ಸ್ಮಾಲ್ ಬ್ರೇಕ್ ಅಂದರೆ ನಿಮ್ಮ ಕೆಲಸದ ಅಥವಾ ಓದಿನ ಮಧ್ಯ ಅಲ್ಪ ವಿರಾಮ ತೆಗೆದುಕೊಳ್ಳುವುದು ತುಂಬ ಬಹುಮುಖ್ಯ. ಯಾಕೆಂದರೆ ಅದು ನಿಮ್ಮ ಮೆದುಳಿಗೆ ತುಂಬ ಅವಶ್ಯಕವಾಗಿರುತ್ತದೆ. ನಾವು ಎಷ್ಟು ಒತ್ತಡ ಕೊಟ್ಟಿರುತ್ತೇವೋ ಅಷ್ಟೇ ನಮ್ಮ ಜೀವನ ಒತ್ತಡವಾಗಿರ್ತದೆ. ಆದ ಕಾರಣ ಮೆದುಳಿಗೆ ನೆಮ್ಮದಿ, ಶಾಂತಿ, ರೆಸ್ಟ್ ಕೊಡುವುದು ತುಂಬ ಮುಖ್ಯ. ಸ್ವಲ್ಪ ಹೊತ್ತು ಬ್ರೇಕ್ ತುಂಬ ಅಗತ್ಯ. ತುಂಬ ಗಂಟೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದರೆ ಟಯರ್ಡ್ ಆಗ್ತೀವಿ. ನಾನು ಈ ಸಮಯದಲ್ಲಿ ಸ್ವಲ್ಪ ನಡೆ ಅಥವಾ ಶಾಂತ ಸಂಗೀತ ಕೇಳ್ತೀನಿ. ಇದರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಇನ್ನು ಸಾಯಂಕಾಲದ ರೂಟೀನ್ ಅಂತ ಬಂದರೆ ಸಂಜೆ ಹೊತ್ತಿಗೆ ಮತ್ತೆ ಸ್ವಲ್ಪ ಕೆಲಸ ಅಥವಾ ಪರ್ಸ್ನಲ್ ಟೈಮ್ ಇಟ್ಕೊತೀನಿ. ಈ ಸಮಯದಲ್ಲಿ ದಿನ ಹೇಗೆ ಹೋಯಿತು ಅನ್ನೋದನ್ನೇ ಯೋಚಿಸ್ತಿರ್ತೀನಿ. ನಾನು ಪ್ರತಿದಿನ ಪ್ರೊಡಕ್ಟಿವ್ ಆಗಿರಬೇಕು ಅಂತ ಅಲ್ಲ. ಕೆಲವು ದಿನ ಸ್ಲೋ ಆಗಿರುತ್ತೆ, ಕೆಲವು ದಿನ ಫಾಸ್ಟಾಗಿ ಓಡೋಗ್ಬಿಟ್ಟಿರುತ್ತೆ. ಅದು ಸಹಜ. ಸೆಲ್ಫ್ ಕಂಪ್ಯಾರಿಸನ್ ಮಾತ್ರ ಯಾರ ಜೊತೆನೂ ಬೇಡ. ಯಾಕಂದರೆ ನಿನಗೆ ನೀನೇ ಹೋಲಿಕೆ, ನಿನಗೆ ಯಾರೂ ಸಾಟಿ ಇಲ್ಲ. ನಿನ್ನೆಗಿಂತ ಇವತ್ತು ಒಳ್ಳೆ ದಿನ ಇದ್ದರೆ, ಸ್ವಲ್ಪ ದಿನ ಚೆನ್ನಾಗಿದ್ದರೆ ಸಾಕು ಅಂತ ಅನಿಸಿದರೆ ಅದೇ ನೆಮ್ಮದಿಯಾದ ಜೀವನ. ಇನ್ನು ರಾತ್ರಿ ಅಂತ ಬಂದರೆ ನನ್ನ ನೈಟ್ ರೂಟೀನ್ ಚಿಕ್ಕದಾಗಿದೆ, ಏನು ಭಾರಿ ದೊಡ್ಡದಾಗಿಲ್ಲ. ರಾತ್ರಿ ಆಗೋಷ್ಟರಲ್ಲಿ ಮುಂದಿನ ದಿನಕ್ಕೆ ಒಂದು ಚಿಕ್ಕ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಹೆಚ್ಚು ಪ್ರೆಷರ್ ಹಾಕಿಕೊಳ್ಳಲ್ಲ, ಸಿಂಪಲಾಗಿ ಇಟ್ಟಿರ್ತೀನಿ ಪ್ಲ್ಯಾನ್. ಬೇಗ ನಿದ್ರೆ ಮಾಡೋದು ಕೂಡ ಒಂದು ಡಿಸಿಪ್ಲಿನ್. ಇದು ಮುಂದಿನ ದಿನಕ್ಕೆ ಎನರ್ಜಿ ಕೊಡುತ್ತೆ. ಯಾಕಂದರೆ ನೀವು ಕೇಳಿರ್ತೀರ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಅಂದರೆ ನೀವು ಬೇಗ ಮಲಗಿ ಬೇಗ ಇದ್ದರೆ ನಿಮ್ಮ ಒಂದು ದಿನಚರಿತ್ರೆ ಒಂದು ಸೂಕ್ಷ್ಮವಾಗಿ ಒಂದು ಪರ್ಫೆಕ್ಷನಲ್ಲಿ ಇರುತ್ತೆ ಅನ್ನೋ ಅರ್ಥ. ಇದು ನನ್ನ ಒಂದು ಸರಳ ದಿನ. ನಾನು ಮನೇಲೇ ಇದ್ದು ಹೆಂಗೆ ಪ್ರೊಡಕ್ಟಿವ್ ಆಗಿರ್ತೀನಿ ಅನ್ನೋದನ್ನು ನೀವು ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ ಕಾಯ್ತಾ ಇರಿ. ನಿಮ್ಮ ದಿನವೂ ಶಾಂತವಾಗಿರಲಿ, ಸುಖವಾಗಿರಲಿ, ಸೌಖ್ಯತೆಯಿಂದಿರಲಿ, ಪ್ರೊಡಕ್ಟಿವ್ ಆಗಿರಲಿ ಅನ್ನೋದು ನನ್ನ ಆಸೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ ರಿವ್ಯೂ ಯೂನಿವರ್ಸಲ್ ಚಾನಲ್ ಫಾಲೋ ಮಾಡಿ.